ಸೆಪ್ಟೆಂಬರ್ ಅಕ್ಟೋಬರ್ ಯಾವ ಕ್ರಾಂತಿಯೂ ಇಲ್ಲ, ಸಿಎಂ ಬದಲಾವಣೆ ಮಾಡೋದಾದ್ರೂ ಯಾರು? ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಿಎಂ ಬದಲಾವಣೆಯನ್ನ ಮಾಡೋದಾದ್ರೂ ಯಾರು ಎಂದು ಬಸವರಾಜ ರಾಯರೆಡ್ಡಿ ಅವರು ಕೇಳಿದ್ದಾರೆ. ನಾವೆಲ್ಲ ಶಾಸಕರು ವೋಟ್ ಮಾಡಬೇಕು ತಾನೆ, ಮೊದಲು ನನ್ನ ಮತ ಸಿದ್ದರಾಮಯ್ಯನವರಿಗೆ ಎಂದು ರಾಯರೆಡ್ಡಿ ಅವರು ತಿಳಿಸಿದ್ದಾರೆ. ಬದಲಾವಣೆ ಎಲ್ಲ ಸುಳ್ಳು ಎಂದು ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಸ್ವಲ್ಪ ವೀಕ್ ಆಗಿದ್ದಾರೆ ನಿಜ, ಆದ್ರೆ ಸಿದ್ದರಾಮಯ್ಯನವರಿಗೂ ಕೂಡ ವಯಸ್ಸಾಗಿದೆ ಅಲ್ವಾ, ನಾವೆಲ್ಲ ಸಿದ್ದರಾಮಯ್ಯನವರನ್ನ ಸ್ಟ್ರಾಂಗ್ ಮಾಡ್ತೀವಿ ಅಂತ ರಾಯರೆಡ್ಡಿ ಅವರು ತಿಳಿಸಿದ್ದಾರೆ. ರಾಜಣ್ಣ ಹೇಳಿಕೆಗೆ ಬಸವರಾಜ ರಾಯರೆಡ್ಡಿ ಇದೀಗ ಟಾಂಗ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿನೂ ಇಲ್ಲ, ಸಿಎಂ ಬದಲಾವಣೆಯೂ ಇಲ್ಲ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಗುಡುಗಿದ್ದಾರೆ. ರಾಜಣ್ಣ ಹೇಳಿದಂತ ಯಾವ ಬದಲಾವಣೆಯೂ ಕೂಡ ನಡೆಯೋದಿಲ್ಲ. ಇನ್ನು ಸಿಎಂ ಬದಲಾವಣೆ ಅನ್ನೋದಾದ್ರೆ ಅವರನ್ನ ಬದಲಿಸೋರು ಯಾರು? ನಾವೆಲ್ಲ ಶಾಸಕರೇ ಅಲ್ವಾ, ನಾನು ಕೂಡ ಒಬ್ಬ ವೋಟರ್. ಹಾಗಿದ್ರೆ ನನ್ನ ಬೆಂಬಲ ಸಿದ್ದರಾಮಯ್ಯನವರಿಗೆ ಯಾವಾಗಲೂ ಕೂಡ ಇರುತ್ತೆ. ಹೀಗಿದ್ದಾಗ ಇನ್ನೆಂತ ಬದಲಾವಣೆ ಅಂತ ರಾಯರೆಡ್ಡಿ ಅವರು ಇದೀಗ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಮೊದಲಿನಷ್ಟು ಖಡಕ್ ಆಗಿಲ್ಲ ನಿಜ, ಅವರಿಗೂ ಕೂಡ ವಯಸ್ಸಾಯ್ತಲ್ಲ, ಪವರ್ ಸೆಂಟರ್ಗಳ ಮಾತು ಕೇಳಬೇಕಾಗಿದೆ. ಹಾಗಂತ ಅವರೇನು ವೀಕ್ ಸಿಎಂ ಅಲ್ವೇ ಅಲ್ಲ ಅಂತ ಬೆಂಗಳೂರಿನಲ್ಲಿ ರಾಯರೆಡ್ಡಿ ಅವರು ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವೆಲ್ಲ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದೇವೆ, ಮೊದಲಿನಂತೆ ಖಡಕ್ ಆಗಿರಿ ಅಂತ, ನಾವು ಅವರನ್ನ ಸ್ಟ್ರಾಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ. ಗೊತ್ತಿಲ್ಲಪ್ಪ, ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಾಗಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೀನಿ ನಾನು, ಯಾವುದೋ ಇದರಲ್ಲಿ ವರ್ಲ್ಡಲ್ಲಿ ಆಗಿದ್ದು. ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನೂ ಆಗಲ್ಲ ರೀ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವ್ರವರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು? ನಾವೇ ತಾನೆ. ಐ ಆಮ್ ಒನ್ ಆಫ್ ದ ವೋಟರ್. ಎಲ್ಲ ಹೈಕಮಾಂಡ್ ಯಾವಾಗ ಪ್ರವೇಶ ಮಾಡುತ್ತೆ? ವಿಧಾನಸಭಾ ಕಾಂಗ್ರೆಸ್ಸಿನ 138 ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡ್ಬೋದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಇವತ್ತು ಕರ್ನಾಟಕದಲ್ಲಿ ಯಾರಿಗಾದರೂ ಜನ ಸೇರ್ತಾರಪ್ಪ ಅಂದರೆ ದಟ್ ಈಸ್ ಓನ್ಲಿ ಫಾರ್ ಸಿದ್ದರಾಮಯ್ಯ. ದ ಪ್ರೆಸೆಂಟ್ ಸಿಚುವೇಶನ್ ಐ ಆಮ್ ಟಾಕಿಂಗ್. ನಾಳೆ ಯಾರಿಗೂ ಸೇರ್ಬೋದು. 13ರಲ್ಲಿದ್ದ ಸಿದ್ದರಾಮಯ್ಯ ಈಗಿಲ್ಲ ಅಂತ ನಿಮ್ಮ ಪಕ್ಷದವರು ಹೇಳ್ತಾರೆ. ರಾಜಣ್ಣ ಅವರು ಹೇಳ್ತಾರೆ ವಯಸ್ಸಾಗಿದೆ ನೋಡಿ. ಯಾವಾಗ ಅವ್ರದ್ದು ವಯಸ್ಸು ಕಡಿಮೆ ಇತ್ತು, ಈಗಾಗಲೇ 13 ಅಂದ್ರೆ ಈಗಾಗಲೇ 12 ವರ್ಷ ಜಾಸ್ತಿ ಆಯ್ತಲ್ಲ. ಅವ್ರಿಗೂ ಈಗ ಕಷ್ಟಗಳಿದ್ದಾವೆ. ಸೋ ಮೆನಿ ಹಿ ಹ್ಯಾಸ್ ಟು ಲಿಸನ್ ಟು ಎವ್ರಿಬಡಿ ನನ್ನ ಪ್ರಕಾರ. ಬಟ್ ಕೆಲವೊಂದು ಇದಕ್ಕೆ ಈಲ್ಡ್ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಯಾರು? ರಾಜಣ್ಣ. ನಾನು ಹೇಳ್ತಾ ಇಲ್ಲ ಅದು ಈಲ್ಡ್ ಆಗಬೇಡ್ರಿ, ನೀವು ಇನ್ನೂ ಕರೆಕ್ಟಾಗಿ ಆಗಿರಿ ಅಂತ ಹೇಳಿದ್ದಾರೆ. ನಾವು ಹೇಳ್ತೇವೆ. ನಾನು ಹೇಳಿದ್ದೇನೆ ಮೊನ್ನೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಇನ್ನೂ ಸ್ವಲ್ಪ ಎಲ್ಲರೂ ಹೇಳಕತ್ತಾರ ಅಂತ ಹೇಳಿ. ನಾನು ಸಿದ್ದರಾಮಯ್ಯನ 40 ವರ್ಷದಿಂದ ಒಳ್ಳೆ ಫ್ರೆಂಡ್ಸ್ ನಾವು. ಅವ್ರಿಗೆ ಹೇಳ್ತಾ ಇರ್ತೇವೆ ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ ಹೇಳಿ. ಏನು ಮಾಡೋದಪ್ಪ, ಎಲ್ಲರೂ ಕೇಳಬೇಕಲ್ಲ ಅಂತಾರೆ. ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದು ನಿಜ. ಅವ್ರದ್ದು ಇವ್ರದ್ದು ಕೇಳಲೇಬೇಕಲ್ಲ. ವೀಕ್ ಆಗಿಲ್ಲ. ಸಿದ್ದರಾಮಯ್ಯ ಇಸ್ ನಾಟ್ ವೀಕ್. ಸ್ವಲ್ಪ ಮಟ್ಟಿಗೆ ಅಲ್ಲ, ವೀಕ್ ಆಗಿಲ್ಲ ರೀ. ವೀಕ್ ಈಸ್ ಎ ಡಿಫ್ರೆಂಟ್ ವರ್ಡ್. ವೀಕ್ ಅಂದ್ರೆ ಏನು? ಪಾಪ ಅವ್ರದ್ದೇನು ನಡೆಯಲ್ಲ ಅಂತ. ಹಿ ಈಸ್ ನಾಟ್ ವೀಕ್, ಹಿ ಈಸ್ ಈಲ್ಡೆಡ್. ನೀವೇ ಒಂದು ಮಾತಾಡಿದ್ರಿ, ಸ್ಟ್ರಾಂಗ್ ಆಗಿ ಅಂದ್ಬಿಟ್ಟು ನಾನೇ ಸಿದ್ದರಾಮಯ್ಯ. ಅದೇ ಈಲ್ಡ್ ಆಗಬೇಡಿ ಅಂತ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ. ಗೊತ್ತಿಲ್ಲಪ್ಪ, ನನ್ನ ಪ್ರಕಾರ